Namaste dear children, welcome to class 4 social studies subject. In the today's class, I am going to start a new lesson, 15th lesson, that is means of transport. Unit 3, transport and communication. Until now I have completed 2 units and this is a third unit, and in this unit only 2 chapters are there, and next is 40 unit 4. After 2 chapters, 17th chapter is unit 4. This unit contains means of transport, means of communication. Means of transport, ಸಾರಿಗೆ ಸಾಧನಗಳು. By the end of this chapter, you will know the different modes of transport like roadways, railways and airways. ಈ ಪಾಠದ ಕೊನೆಯ ಭಾಗದಲ್ಲಿ ನಾವು ಏನು ತಿಳ್ಕೊಬೋದು ಅಂತ ಹೇಳಿದರೆ, ದ ಡಿಫ್ರೆಂಟ್ ಮೋಡ್ಸ್ ಆಫ್ ಟ್ರಾನ್ಸ್ಪೋರ್ಟ್, ಬೇರೆ ಬೇರೆ ಬಗೆಯ ಸಾರಿಗೆ ಸಾಧನಗಳು ಲೈಕ್ ರೋಡ್ವೇಸ್, ರೈಲ್ವೇಸ್, ಏರ್ವೇಸ್. ಈ ರೋಡಿನ ಮುಖಾಂತರ ಸಾರಿಗೆ, ರೋಡುಗಳು, ರೈಲುಗಳು ಮತ್ತು ಏರ್ವೇಸ್ ವಾಯುವಿನ ಮುಖಾಂತರ ಚಲಿಸುವಂಥ ಮಾರ್ಗಗಳು. ಓಕೆ, ರೋಡ್ವೇಸ್ ರೋಡಿನ ಮಾರ್ಗಗಳು, ರೈಲ್ವೇಸ್ ರೈಲು ಮಾರ್ಗಗಳು, ಏರ್ವೇಸ್ ವಾಯು ಮಾರ್ಗಗಳು. Major airports of India. See, in this lesson, after reading this lesson, we will come to know major airports of India. How many airports are there and major, which are the major airports of India, we will come to know after reading this lesson. Okay, I will start now. Thanks to modern means of transport, we can have breakfast in New Delhi, lunch in London and dinner in New York. ಥ್ಯಾಂಕ್ಸ್ ಟು ಮಾಡರ್ನ್ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್. ಈ ಮಾಡರ್ನ್ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್, ಈ ಸಾರಿಗೆ ಸಾಧನಗಳಲ್ಲಿ ಆಧುನಿಕ ಸಾರಿಗೆ ಸಂಪರ್ಕಗಳಿಂದ, ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್, ಮಾಡರ್ನ್ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್, ಆಧುನಿಕ ಸಾರಿಗೆ ಸಂಪರ್ಕ ಸಾಧನಗಳಿಂದ ವಿ ಕ್ಯಾನ್ ಹ್ಯಾವ್ ಬ್ರೇಕ್ಫಾಸ್ಟ್ ಇನ್ ನ್ಯೂ ದಿಲ್ಲಿ. ನ್ಯೂ ದಿಲ್ಲಿಯಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಬೋದು, ಲಂಚ್ ಇನ್ ಲಂಡನ್ನಲ್ಲಿ ಊಟ ಮಾಡ್ಬೋದು, ಡಿನ್ನರ್ ಇನ್ ನ್ಯೂಯಾರ್ಕ್, ರಾತ್ರಿ ಊಟವನ್ನು ನ್ಯೂಯಾರ್ಕಲ್ಲಿ ಮಾಡ್ಬೋದು. ಸಿ, ನ್ಯೂ ದಿಲ್ಲಿ, ಲಂಡನ್ ಆ್ಯಂಡ್ ನ್ಯೂಯಾರ್ಕ್. ದಿಲ್ಲಿ ಈಸ್ ಇನ್ ಏಷ್ಯನ್ ಕಾಂಟಿನೆಂಟ್, ಲಂಡನ್ ಈಸ್ ಇನ್ ಯುರೋಪ್ ಕಾಂಟಿನೆಂಟ್, ನ್ಯೂಯಾರ್ಕ್ ದಟ್ಸ್ ಅಮೇರಿಕನ್ ಕಾಂಟಿನೆಂಟ್. ದಟ್ಸ್ ವೈ the means of transport have brought about a revolution in our lives. The means of transport have brought about a revolution. Revolution means kranti in our lives. ನಮ್ಮ ಜೀವನ ಪದ್ಧತಿಯಲ್ಲಿ, ಜೀವನದಲ್ಲಿ ಒಂದು ಕ್ರಾಂತಿಯನ್ನು ಉಂಟು ಮಾಡಿದೆ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್, ಈ ಸಾರಿಗೆ ಸಾಧನಗಳು. The world has become very small due to means of transport. ಈ ಜಗತ್ತು ಅನ್ನೋದು ಭಾಳ ಸಣ್ಣದಾಗಿಬಿಟ್ಟಿದೆ ಈ ಸಾರಿಗೆ ಸಾಧನಗಳಿಂದ. ಟೈಪ್ಸ್ ಆಫ್ ಟ್ರಾನ್ಸ್ಪೋರ್ಟ್, ವಿಧಗಳು. ಆ್ಯಸ್ ಯು ನೋ, ದೇರ್ ಆರ್ 3 ಮೇನ್ ಟೈಪ್ಸ್ ಆಫ್ ಟ್ರಾನ್ಸ್ಪೋರ್ಟ್. ಸಾರಿಗೆ ವಿಧಗಳು: ಲ್ಯಾಂಡ್ ಟ್ರಾನ್ಸ್ಪೋರ್ಟ್, ಭೂ ಸಾರಿಗೆ; ವಾಟರ್ ಟ್ರಾನ್ಸ್ಪೋರ್ಟ್, ಜಲ ಸಾರಿಗೆ; ಏರ್ ಟ್ರಾನ್ಸ್ಪೋರ್ಟ್, ವಾಯು ಸಾರಿಗೆ. First one, land transport. Examples of land transport are train, bus, car, scooter, etc. ಭೂ ಸಾರಿಗೆ. Okay. See, bus, car, scooter, train, they all travel on land only. That's why this is called land transport. Next one is water transport. Examples of water transport are boat, ship and steamer. These ship, boat and steamer float on water
ಸೊ ದಿಸ್ ಈಸ್ ವಾಟರ್ ಟ್ರಾನ್ಸ್ಪೋರ್ಟ್, ಜಲ ಸಾರಿಗೆ. ಓಕೆನಾ. ಬೋಟ್, ಶಿಪ್ ಆ್ಯಂಡ್ ಸ್ಟೀಮರ್. ಬೋಟ್ ಸ್ಮಾಲ್ ಒನ್, ಶಿಪ್ ಬಿಗ್ ಒನ್, ಸ್ಟೀಮರ್ ಮೀಡಿಯಮ್ ಒನ್. ನೆಕ್ಸ್ಟ್ ಟೈಪ್ ಈಸ್ ಏರ್ ಟ್ರಾನ್ಸ್ಪೋರ್ಟ್, ವಾಯು ಸಾರಿಗೆ. ಎಕ್ಸಾಂಪಲ್ಸ್ ಆಫ್ ಏರ್ ಟ್ರಾನ್ಸ್ಪೋರ್ಟ್ ಆರ್ ಹೆಲಿಕಾಪ್ಟರ್ ಆ್ಯಂಡ್ ಏರೋಪ್ಲೇನ್. ಹೆಲಿಕಾಪ್ಟರ್ ಮತ್ತು ಏರೋಪ್ಲೇನ್ಗಳು ಈ ವಾಯು ಸಾರಿಗೆಯ ಒಂದು ಉದಾಹರಣೆ. ನೆಕ್ಸ್ಟ್ ಲ್ಯಾಂಡ್ ಟ್ರಾನ್ಸ್ಪೋರ್ಟ್. ಲ್ಯಾಂಡ್ ಟ್ರಾನ್ಸ್ಪೋರ್ಟ್ we need to discuss in detail today. For movement on land, railways and roadways are two major modes of transport. ಈ ಭೂಮಿಯ ಮೇಲೆ ಮೂಮೆಂಟ್, ಚಲನವಲನಕ್ಕೋಸ್ಕರ ಸಾಗಬೇಕು ಅಂತ ಹೇಳಿದರೆ, ಮುಂದಕ್ಕೆ ಹೋಗಬೇಕು ಅಂತ ಹೇಳಿದರೆ, ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಚಲಿಸಬೇಕು ಅಂತ ಹೇಳಿದರೆ, ರೈಲ್ವೇಸ್ ಆ್ಯಂಡ್ ರೋಡ್ವೇಸ್ ಆರ್ ದ ಟೂ ಮೇಜರ್ ಮೋಡ್ಸ್ ಆಫ್ ಟ್ರಾನ್ಸ್ಪೋರ್ಟ್. ಈ ರೈಲ್ವೆ ಮತ್ತು ರೋಡ್ವೇಗಳು ಎರಡು ಭಾಳ ಮಹತ್ವವಾಗಿರ್ತಕ್ಕಂಥ ಸಾರಿಗೆಯ ಸಾಧನಗಳು. ರೈಲ್ವೇಸ್ ಆರ್ ದ ಚೀಫ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಇನ್ ಇಂಡಿಯಾ. ಭಾರತದಲ್ಲಿ ರೈಲ್ವೆ ಭಾಳ ಮುಖ್ಯವಾಗಿರ್ತಕ್ಕಂಥ ಸಾರಿಗೆ ಸಾಧನ. ದ ಫಸ್ಟ್ ಟ್ರೈನ್ ಇನ್ ಇಂಡಿಯಾ ವಾಸ್ ಸ್ಟಾರ್ಟೆಡ್ ಇನ್ 1853. ಭಾರತದಲ್ಲಿ ಮೊದಲ ರೈಲು ಪ್ರಾರಂಭವಾಗಿದ್ದು 1853ರಲ್ಲಿ. ಇಟ್ ರ್ಯಾನ್ ಬಿಟ್ವೀನ್ ಮುಂಬೈ ಆ್ಯಂಡ್ ಥಾಣೆ. ಫಸ್ಟ್ ಟ್ರೈನ್ ಇನ್ ಇಂಡಿಯಾ, ಭಾರತದ ಮೊದಲ ಟ್ರೈನು, ಇಟ್ ರ್ಯಾನ್ ಬಿಟ್ವೀನ್ ಮುಂಬೈ ಆ್ಯಂಡ್ ಥಾಣೆ. ಮುಂಬೈ ಮತ್ತು ಥಾಣೆ ನಡುವೆ ಈ ರೈಲು ಓಡಾಡಿತ್ತು. Trains are a popular means of transport in India. See this one. Trains are a popular means of transport in India. The Indian railway system is the largest in Asia and the second largest in the world. Indian railway system, ಈ ಭಾರತೀಯ ರೈಲ್ವೆ ಪದ್ಧತಿ ಇಸ್ ದ ಲಾರ್ಜೆಸ್ಟ್ ಇನ್ ಏಷ್ಯಾ, ಏಷ್ಯಾದಲ್ಲೇ ಅತ್ಯಂತ ದೊಡ್ಡದು. ಆ್ಯಂಡ್ ದ ಸೆಕೆಂಡ್ ಲಾರ್ಜೆಸ್ಟ್ ಇನ್ ದ ವರ್ಲ್ಡ್, ಎರಡನೇ ಅತಿ ದೊಡ್ಡ ರೈಲ್ವೆ ಪದ್ಧತಿ ಇಡೀ ಪ್ರಪಂಚದಲ್ಲಿ. ಏಷ್ಯಾದಲ್ಲಿ ಮೊದಲು, ಇಡೀ ಪ್ರಪಂಚದಲ್ಲಿ ಎರಡನೇ ಸ್ಥಾನದಲ್ಲಿ ನಮ್ಮ ಇಂಡಿಯನ್ ರೈಲ್ವೆ ಸಿಸ್ಟಮ್ಸ್ ಇದೆ, ಭಾರತೀಯ ರೈಲು ಪದ್ಧತಿ. ದ ಇಂಡಿಯನ್ ರೈಲ್ವೇಸ್ ಕ್ಯಾರಿ ಮಿಲಿಯನ್ಸ್ ಆಫ್ ಪ್ಯಾಸೆಂಜರ್ಸ್ ಆ್ಯಂಡ್ ಹೆವಿ ಗೂಡ್ಸ್ ಫ್ರಮ್ ಒನ್ ಪಾರ್ಟ್ ಆಫ್ ದ ಕಂಟ್ರಿ ಟು ಅನದರ್. ದ ಇಂಡಿಯನ್ ರೈಲ್ವೇಸ್, ಈ ಭಾರತೀಯ ರೈಲುಗಳು ಕ್ಯಾರಿ ಮಿಲಿಯನ್ಸ್ ಆಫ್ ಪ್ಯಾಸೆಂಜರ್ಸ್, ಮಿಲಿಯನ್ನುಗಟ್ಟಲೆ ಪ್ಯಾಸೆಂಜರ್ಗಳನ್ನು ಹೊತ್ತೊಯ್ಯುತ್ತವೆ. ಆ್ಯಂಡ್ ಹೆವಿ ಗೂಡ್ಸ್, ಭಾರವಾಗಿರ್ತಕ್ಕಂಥ ಸರಕುಗಳನ್ನು ಫ್ರಮ್ ಒನ್ ಪಾರ್ಟ್ ಆಫ್ ದ ಕಂಟ್ರಿ ಟು ಅನದರ್, ಒಂದು ದೇಶದ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಕೊಂಡೊಯ್ಯುತ್ತವೆ, ಹೊತ್ತೊಯ್ಯುತ್ತವೆ. ಟ್ರಾವೆಲಿಂಗ್ ಇನ್ ಎ ಟ್ರೈನ್ ಈಸ್ ಎ ಚೀಪ್ ಆ್ಯಂಡ್ ಕಂಫರ್ಟಬಲ್. ಈ ರೈಲ್ವೆಯಲ್ಲಿ ಪ್ರಯಾಣ ಭಾಳ ಚೀಪ್ ಆ್ಯಂಡ್ ಕಂಫರ್ಟಬಲ್. ಚೀಪ, ಅಷ್ಟೇನೂ ಖರ್ಚು ಅನಿಸೋದಿಲ್ಲ, ಕಡಿಮೆ ವೆಚ್ಚದ್ದು. ಕಂಫರ್ಟಬಲ್ ಮತ್ತು ಭಾಳ ಆರಾಮದಾಯಕ, ಸುಖದಾಯಕವಾಗಿರ್ತಕ್ಕಂಥ ಟ್ರಾನ್ಸ್ಪೋರ್ಟು ರೈಲ್ವೆ ಟ್ರಾನ್ಸ್ಪೋರ್ಟ್, ಟ್ರಾವೆಲಿಂಗ್ ಇನ್ ಎ ಟ್ರೈನ್ ಕಂಪೇರ್ ಟು ಅದರ್ ಟ್ರಾನ್ಸ್ಪೋರ್ಟ್. ದೇರ್ ಆರ್ ಮೆನಿ ಟೈಪ್ಸ್ ಆಫ್ ಟ್ರೈನ್ಸ್. ಈ ಟ್ರೈನ್ಗಳಲ್ಲಿ ಭಾಳಷ್ಟು ವಿಧಗಳಿದ್ದಾವೆ. ರಾಜಧಾನಿ ಆ್ಯಂಡ್ ಶತಾಬ್ದಿ ಆರ್ ಸೂಪರ್ ಫಾಸ್ಟ್ ಟ್ರೈನ್ಸ್. ರಾಜಧಾನಿ ಆ್ಯಂಡ್ ಶತಾಬ್ದಿ ಸೂಪರ್ ಫಾಸ್ಟ್ ಟ್ರೈನ್ಸ್, ಭಾಳ ವೇಗವಾಗಿ ಚಲಿಸ್ತಕ್ಕಂಥ ರೈಲುಗಳಂದರೆ ರಾಜಧಾನಿ ಟ್ರೈನ್, ಶತಾಬ್ದಿ ಟ್ರೈನ್. ದೇ ಹ್ಯಾವ್ ಎ ಸ್ಪೀಡ್ ಆಫ್ ಅಬೌಟ್ 120 km/h. ಒಂದು ತಾಸಿಗೆ 120 ಕಿಲೋಮೀಟರ್ ವೇಗದಲ್ಲಿ ಚಲಿಸ್ತಕ್ಕಂಥ ರೈಲುಗಳು ಇವೆರಡು, ರಾಜಧಾನಿ ಆ್ಯಂಡ್ ಶತಾಬ್ದಿ. ನೆಕ್ಸ್ಟ್ ಪಾಯಿಂಟ್, ಚೆನ್ನೈ, ಮುಂಬೈ ಆ್ಯಂಡ್ ಕೋಲ್ಕತ್ತಾ ಹ್ಯಾವ್ ಲೋಕಲ್ ಟ್ರೈನ್ಸ್.
ಈ ಚೆನ್ನೈ, ಮುಂಬೈ, ಕೋಲ್ಕತ್ತಾ ಸಿಟಿಗಳಲ್ಲಿ ಲೋಕಲ್ ಟ್ರೈನ್ಸ್ ಇದ್ದಾವೆ. ಪೀಪಲ್ ಟ್ರಾವೆಲ್ ಆನ್ ದೀಸ್ ಟ್ರೈನ್ಸ್ ಫ್ರಮ್ ಒನ್ ಪಾರ್ಟ್ ಆಫ್ ದ ಸಿಟಿ ಟು ಅನದರ್. ಈ ಜನ ಈ ಟ್ರೈನ್ಗಳಲ್ಲಿ ಒಂದು ನಗರದ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ತೆರಳುತ್ತಾರೆ. ಕೋಲ್ಕತ್ತಾ, ಡೆಲ್ಲಿ, ಚೆನ್ನೈ, ಮುಂಬೈ, ಗುರ್ಗಾಂವ್, ಜೈಪುರ್, ಲಕ್ನೋ ಆ್ಯಂಡ್ ಬೆಂಗಳೂರು ಹ್ಯಾವ್ ಆನ್ ಇಂಟ್ರಾ-ಸಿಟಿ ರೈಲ್ವೆ ಸಿಸ್ಟಮ್ ಕಾಲ್ಡ್ ದ ಮೆಟ್ರೋ. ಯಾವ ನಗರಗಳು? ಕೋಲ್ಕತ್ತಾ, ಡೆಲ್ಲಿ, ಚೆನ್ನೈ, ಮುಂಬೈ, ಗುರ್ಗಾಂವ್, ಜೈಪುರ್, ಲಕ್ನೋ ಆ್ಯಂಡ್ ಬೆಂಗಳೂರು. ಈ ಎಲ್ಲ ನಗರಗಳಲ್ಲಿ ಇಂಟ್ರಾ-ಸಿಟಿ ರೈಲ್ವೆ ಸಿಸ್ಟಮ್, ನಗರದೊಳಗಿನ ರೈಲ್ವೆ ಪದ್ಧತಿ. ಬೆಂಗಳೂರು ಮೆಟ್ರೋ ಕನೆಕ್ಟ್ಸ್ ಏರಿಯಾಸ್ ಇನ್ ಬೆಂಗಳೂರು ಓನ್ಲಿ. ಬೆಂಗಳೂರಿನಲ್ಲಿರ್ತಕ್ಕಂಥ ಮೆಟ್ರೋ ರೈಲ್ವೆ ಸಿಸ್ಟಮ್, ದಟ್ ಈಸ್ ಇಂಟ್ರಾ-ಸಿಟಿ ರೈಲ್ವೆ ಸಿಸ್ಟಮ್. ನಗರದ ಒಳಗೆ ಇರ್ತಕ್ಕಂಥ ರೈಲ್ವೆ ಸಿಸ್ಟಮ್ ಅದು ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ನಗರಗಳನ್ನು ಮಾತ್ರ ಅದು ಜೋಡಿಸಿಕೊಂಡಿರುತ್ತೆ. ಬೆಂಗಳೂರಿಂದ ಮೈಸೂರಿಗೆ ಹೋಗೋಕ್ಕೆ ಬರಲ್ಲ. ಬೆಂಗಳೂರು ಮೆಟ್ರೋ ಟ್ರಾವೆಲ್ಸ್ ಇನ್ ಬೆಂಗಳೂರು ಓನ್ಲಿ. ಇಟ್ ವಾಂಟ್ ಗೋ ಟು ಮೈಸೂರು ಆರ್ ಮಂಗಳೂರು. ದಿಟ್ ಈಸ್ ಕಾಲ್ಡ್ ಇಂಟ್ರಾ-ಸಿಟಿ. ನಗರದ ಒಳಗಿನ ನಗರದ ಒಳಗೆ ಇಂಟ್ರಾ-ಸಿಟಿ ರೈಲ್ವೆ ಸಿಸ್ಟಮ್ ಕಾಲ್ಡ್ ಮೆಟ್ರೋ. ಗೌತಮ್ ಬುದ್ಧ ನಗರ್, ನೋಯ್ಡಾ, ಗುರ್ಗಾಂವ್ and Faridabad towns are connected to Delhi by Delhi Metro. ಈ ಡೆಲ್ಲಿ ಮೆಟ್ರೋದಲ್ಲಿ ನೋಯ್ಡಾ, ಗುರ್ಗಾಂವ್ ಆ್ಯಂಡ್ ಫರೀದಾಬಾದ್ ಟೌನ್ಸ್ ಆರ್ ಕನೆಕ್ಟೆಡ್. ಬೇರೆ ಬೇರೆ ನಗರಗಳು. ಆದರೆ ಈ ಡೆಲ್ಲಿ ಮೆಟ್ರೋ ಸ್ವಲ್ಪ ದೊಡ್ಡದಾಗಿರ್ತಕ್ಕಂಥ ಮೆಟ್ರೋ ಅದು ಗುರ್ಗಾಂವ್ ಮತ್ತು ಫರೀದಾಬಾದ್ ಮತ್ತು ಗೌತಮ್ ಬುದ್ಧ ನಗರ್, ನೋಯ್ಡಾ ಈ ಮೂರು ನಗರಗಳನ್ನು ದೆಹಲಿಯ ಜೊತೆ ಬೆಸೀತಾ ಇದೆ ಡೆಲ್ಲಿ ಮೆಟ್ರೋ. ವೆರಿ ಸೂನ್ ನೋಯ್ಡಾ ವಿಲ್ ಹ್ಯಾವ್ ಇಟ್ಸ್ ಓನ್ ಮೆಟ್ರೋ ಸರ್ವಿಸಸ್. ಇಷ್ಟರಲ್ಲೇ ನೋಯ್ಡಾ ನಗರ ತನ್ನದೇ ಆಗಿರ್ತಕ್ಕಂಥ ಒಂದು ಮೆಟ್ರೋ ಸೇವೆಗಳನ್ನು ಪ್ರಾರಂಭ ಮಾಡಲಿದೆ. ನೆಕ್ಸ್ಟ್ ಪೇಜ್. See, this is a map of India railways, rail routes. See from where and where. See from Bengaluru to Tiruchirappalli, Bengaluru to Tiruchirappalli, okay na? And Tiruchirappalli to Chennai, Chennai to Vijayawada, Visakhapatnam. Like these lines are nothing but railway tracks. These are railway routes. Recently, multi-modular transport service has been introduced in Hyderabad. Multi-modular transport service, that is one kind of transport service. Multi-modular transport service has been introduced in Hyderabad. ಹೈದರಾಬಾದಲ್ಲಿ ಹೊಸ ಒಂದು ಸಾರಿಗೆ ಸೇವೆ, ಟ್ರಾನ್ಸ್ಪೋರ್ಟ್ ಸರ್ವಿಸ್, ಸಾರಿಗೆ ಸೇವೆಯನ್ನು ಒದಗಿಸಲಾಗಿದೆ. ದಟ್ ಈಸ್ ಮಲ್ಟಿ ಮಾಡ್ಯುಲಾರ್. ನೆಕ್ಸ್ಟ್ ಪ್ಯಾರ. ಇನ್ ದ ಹಿಲ್ಲಿ ರೀಜನ್ಸ್ like Shimla, Darjeeling and Udagamandalam, Ooty, the trains look like toy trains. ಈ ಹಿಲ್ಲಿ ರೀಜನ್ಸ್ ಲೈಕ್ ಶಿಮ್ಲಾ, ಈ ಪರ್ವತದ ಪ್ರದೇಶದ ಮೇಲೆ ಇರತಕ್ಕಂಥ ಊರುಗಳಾಗಿರ್ತಕ್ಕಂಥ ಶಿಮ್ಲಾ, ಡಾರ್ಜಿಲಿಂಗ್ ಮತ್ತು ಉದಕಮಂಡಲ, ದಟ್ ಈಸ್ ಊಟಿ, ಅಲ್ಲಿ ಟ್ರೈನ್ ಹೆಂಗೆ ಕಾಣಿಸ್ತವೆ ಅಂತ ಹೇಳಿದ್ರೆ ಟಾಯ್ ಟ್ರೈನ್ಸ್, ಆಟಿಕೆಯ ಈ ರೈಲುಗಳಂತೆ ಕಾಣಿಸ್ತವೆ. ಸಿ ಬಿಕಾಸ್ ದೇ ಆರ್ ಹಿಲ್ಲಿ ಏರಿಯಾಸ್. ಅದು ಪರ್ವತ ಪ್ರದೇಶ. ಅಲ್ಲಿ ನಿಂತ್ಕೊಂಡು ನೋಡಿದರೆ
ರೈಲು ಬರೋದು ಹೋಗೋದು ಸಣ್ಣ ಮಕ್ಕಳು ಆಡೋ ಟ್ರೈನ್ ಥರ ಕಾಣಿಸುತ್ತೆ ಅನ್ನೋ ಹಾಗೆ. ವೆರಿ ಸ್ಮಾಲ್ ಇಟ್ ಈಸ್. In difficult times, such as wars, famines, floods, etc. In difficult times, ಕೆಲವೊಂದು ಕಷ್ಟದ ಸಮಯದಲ್ಲಿ, ಸಚ್ ಆಸ್ ವಾರ್ಸ್, ಈ ಯುದ್ಧಗಳ ಸಮಯದಲ್ಲಿ, ಫ್ಯಾಮೈನ್ಸ್, ಬರಗಾಲದ ಸಮಯದಲ್ಲಿ, ಫ್ಲಡ್ಸ್, ಪ್ರವಾಹದ ಪರಿಸ್ಥಿತಿಯಲ್ಲಿ, ರೈಲ್ವೇಸ್ ಹೆಲ್ಪ್ ಟು ಕ್ಯಾರಿ ಮೆನ್ ಆ್ಯಂಡ್ ಮಟೀರಿಯಲ್ಸ್. ಈ ಜನರನ್ನು ಆ ಪ್ರದೇಶದಿಂದ ಬೇರೆ ಪ್ರದೇಶಕ್ಕೆ ಸಾಗಿಸಲಿಕ್ಕೆ ಮತ್ತು ಆ ಪ್ರದೇಶದ ಜನರಿಗೆ ಕೆಲವೊಂದು ಉಪಕರಣಗಳನ್ನು ಏನಾದರೂ ಸರಬರಾಜು ಮಾಡಲಿಕ್ಕೆ ರೈಲ್ವೇಸ್ ಹೆಲ್ಪ್, ಈ ರೈಲ್ವೆ ಸಹಾಯ ಮಾಡುತ್ತದೆ. ದೆರ್ ಈಸ್ ಎ ಪ್ರಪೋಸಲ್ ಟು ಆಪರೇಟ್ ಬುಲೆಟ್ ಟ್ರೈನ್ಸ್ ಇನ್ ಇಂಡಿಯಾ ಇನ್ ನಿಯರ್ ಫ್ಯೂಚರ್. ದೆರ್ ಈಸ್ ಎ ಪ್ರಪೋಸಲ್, ಬೇಡಿಕೆ ಇದೆ. ದೆರ್ ಈಸ್ ಎ ಪ್ರಪೋಸಲ್ ಟು ಆಪರೇಟ್ ಬುಲೆಟ್ ಟ್ರೈನ್ಸ್ ಇನ್ ಇಂಡಿಯಾ. ಬುಲೆಟ್ ಟ್ರೈನ್ಗಳನ್ನು ಭಾರತದಲ್ಲಿ ಪ್ರಾರಂಭ ಮಾಡಬೇಕು ಅನ್ನೋ ಒಂದು ಬೇಡಿಕೆ ಇದೆ. ಸಿ, ದಿಸ್ ಈಸ್ ಎ ಇಮೇಜ್ ಆಫ್ ಬುಲೆಟ್ ಟ್ರೈನ್. ದ ಫಸ್ಟ್ ಬುಲೆಟ್ ಟ್ರೈನ್ ವಿಲ್ ರನ್ ಬಿಟ್ವೀನ್ ಮುಂಬೈ ಆ್ಯಂಡ್ ಅಹಮದಾಬಾದ್ ವಯಾ ಸೂರತ್, ವಡೋದರಾ ಆ್ಯಂಡ್ ಅದರ್ ಟೌನ್ಸ್ ಆಫ್ ಗುಜರಾತ್. ಮುಂಬೈ ಇನ್ ಮಹಾರಾಷ್ಟ್ರ, ಅಹಮದಾಬಾದ್ ಇನ್ ಗುಜರಾತ್, nearby states, they are neighboring states. The first bullet train, ಭಾರತದ ಮೊದಲ ಬುಲೆಟ್ ಟ್ರೈನ್ ಇನ್ನೂ ಶುರು ಆಗಬೇಕಾಗಿದೆ. ವಿಲ್ ರನ್, ಇನ್ನೂ ಆಗಿಲ್ಲ, ವಿಲ್ ರನ್, ಮುಂದೆ ಆಗುತ್ತೆ. ಮುಂಬೈ ಆ್ಯಂಡ್ ಅಹಮದಾಬಾದ್, ಮುಂಬೈ ಆ್ಯಂಡ್ ಅಹಮದಾಬಾದ್ ವಯಾ ಸೂರತ್, ವಡೋದರಾ ಆ್ಯಂಡ್ ಅದರ್ ಟೌನ್ಸ್ ಆಫ್ ಗುಜರಾತ್. Bullet trains have a speed of over 320 km/h. ಈ ಬುಲೆಟ್ ಟ್ರೈನಿನ ಸ್ಪೀಡ್ ಎಷ್ಟಿರುತ್ತೆ ಅಂತ ಹೇಳಿದರೆ 320 km/h. 320 km/h, 1 ಗಂಟೆಗೆ 120 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತೆ. ಮೀನ್ಸ್ ಇಟ್ ಟೇಕ್ಸ್ 2 hours from Agribamnalli to Bangalore if we travel in bullet trains. If it not stops, never stops any of the stations, if you go directly from Agribamnalli to Bangalore, then it takes 1.5 hours to reach Bangalore. That is the speed of bullet train. Star fact: Shatabdi is the fastest train in India. See, in India, Shatabdi is the fastest train. But a bullet train, they are fastest trains in other countries. They still need to start in India. And next topic is roadways. Roadways I will take in the next class. Dear children, read this chapter. Be happy, be safe in your home. Dhanyavad.